This is 9mm weapon ಇದು ಪಿಸ್ತೂಲ್. ಓಕೆ, ಇದರಲ್ಲಿ ನಾವು ಒಂದ್ಸಾರಿಗೆ 10 ರೌಂಡ್ಸ್ ಹಾಕ್ಮೇಲೆ 10 ರೌಂಡ್ಸ್ ಹಾಕ್ಬೋದು. ಯಾವುದೇ ವೆಪನ್ ಬಳಸಬೇಕಂದ್ರೆ ಅದನ್ನು ವಾಪಸ್ಸು ಬಿಚ್ಚೋದು ಮತ್ತು ಜೋಡಿಸೋದು ಗೊತ್ತಿರಬೇಕು. ಓಕೆ, ಇದು ಒಂದು ಪಿನ್ ಇದೆ. ಓಕೆ, ಜೋಡಿಸ್ಬಿಟ್ಟು ನಂಗೆ ವಾಪಸ್ ಕೊಡಿ. ರೌಂಡ್ಸ್ ತೆಗೆಯಬೇಕಾಗಿಲ್ಲ ನೋಡಿ. ಇದೆಯಲ್ಲ, ಇದು ಅದಕ್ಕೆ ಹಾಕುವಂತ ರೌಂಡ್ಸ್. ಇಂಥ 10 ರೌಂಡ್ಸ್ ಹಾಕ್ಬೋದು. ಓಕೆ, ಇದರಲ್ಲಿ ನಾವು ಕಿಲ್ಲಿಂಗ್ ರೇಂಜ್ 25 ಅಡಿ, ಇಂಜುರಿ ರೇಂಜ್ ಅಪ್ ಟು 100 ಅಡಿವರೆಗೂ ಇಂಜುರಿ ಆಗ್ತದೆ. 25 ಅಡಿಲಿದ್ರೆ ನಾವು 25 ಮೀಟರ್ಸ್ ವರೆಗೂ ಸಾಯಿಸಬಹುದು. ಹೆಡ್ ಇಂಜುರಿ ಆದ್ರೆ ಸತ್ತೋಗ್ತಾರೆ, ಬೇರೆ ಕಡೆ ಇಂಜುರಿ ಆದ್ರೆ ಬದುಕುವಂತ ಚಾನ್ಸಸ್ ಇರ್ತದೆ. ಎಲ್ಲಿ ಆರ್ಟಿಲರಿ ವೈನ್ಸ್ ಎಲ್ಲಾದ್ರೂ ಇಂಜುರಿ ಆದ್ರೆ ಸತ್ತೋಗ್ತಾರೆ. ಇದು ಒಂದು 9mm ರೌಂಡ್ಸ್. ಇದು ಸಹ ಇದ್ರೊಳಗೆ ರೌಂಡ್ಸ್ ಒಳಗೆ ಹೋಗಿ ಬರುತ್ತೆ. ಅಂದ್ರೆ ಒಂದು ಸಾರಿ ಇದು ಫೈರ್ ಆದ್ರೆ ಜಸ್ಟ್ ಲೈಕ್ ಯುವರ್ ಫಿಂಗರ್ ಪ್ರಿಂಟ್ಸ್ ಇದ್ರ ಮೇಲೆ ಮಾರ್ಕ್ ಬೀಳುತ್ತೆ. ಇದ್ರೊಳಗಡೆ ಹೋಗುತ್ತಲ್ಲ, ಇದ್ರೊಳಗಡೆ ಹೋಗುತ್ತೆ ಇದು. ಓಕೆ, ಹೆಂಗ್ ಹೋಗುತ್ತೆ ಸರ್? ಹೋಗ್ತಾನೆ ಇಲ್ಲ ಅಂತೀರಿ. ಮುಂದದ್ ಮಾತ್ರ ಮೂವ್ ಆಗುತ್ತೆ, ಇದಿದೆಯಲ್ಲ ಕಾಪರ್ದು, ಹಿಂದದ್ ಅಲ್ಲೇ ಉಳಿತದೆ. ಎಂಟಿ ಕಾರ್ಟ್ರಿಡ್ಜ್ ಅಲ್ಲೇ ಉಳಿತದೆ. ಇದು ಮಾತ್ರ ಮೂವ್ ಆಗ್ತದೆ. ಇದು ಮಾತ್ರ ಕಿಲ್ಲಿಂಗ್ ರೇಂಜ್. ಇದ್ರೊಳಗಡೆ ಒಂದು ಮತಾಪ್ ತರ ಇರ್ತದೆ. ಇದು ಹೊಡೆದಿದ ತಕ್ಷಣ ಇದ್ರೊಳಗೆ ಬೆಂಕಿ ಹತ್ಕಂತದೆ. ಬೆಂಕಿ ಹತ್ಕೊಂಡು ಅದು ತಿರ್ಕೊಂಡು ಮುಂದಕ್ಕೆ ಹೋಗುತ್ತೆ. ರಿವಾಲ್ವ್ ಹಿಂಗ್ ತಿರುಗುತ್ತಾ ಮುಂದಕ್ಕೆ ಹೋಗುತ್ತೆ. ಯಾವುದೇ ಗುಂಡಾಗ್ಲಿ, ಮತ್ತೆ ಯಾವುದೋ ಗುಂಡ್ ಸ್ಟ್ರೈಟ್ ಹೋಗಲ್ಲ, ಹಿಂಗೆ ಎಲಿವೇಶನ್ ಅಲ್ಲಿ ಹೋಗುತ್ತೆ. ನಾವು ಹಿಂಗೆ ಇಟ್ಕೊಂಡು ಹೊಡೆದ್ರೆ ಹೋಗೋದಿಲ್ಲ. ಕರೆಕ್ಟಾಗಿ ಸ್ವಲ್ಪ ಅದು ಕರೆಕ್ಟಾಗಿ ನಾವು ಹೆಡ್ಡಿಗೆ ಪಾಯಿಂಟ್ ಮಾಡಿದ್ರೆ ಅದು ರೌಂಡ್ಸ್ ಹೋಗುತ್ತೆ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಪಾಯಿಂಟ್ ಆಗುತ್ತೆ. ಓಕೆ, ಕೊಡಿ, ಜೋಡಿಸಿದ್ರಿ ನಾವು ಇದನ್ನ ಕಣ್ಣು ಮುಚ್ಕೊಂಡು ಬಿಚ್ಚೋದು ತೆಗೆದೇ ಇಲ್ವಾ? ಇಲ್ಲ, ಡೋಂಟ್ ಎಂಟಿ ಇದೆ, ಡೋಂಟ್ ವರಿ. ಒಂದ್ ಕೆಜಿ ಇರ್ತದ ಕಣ ರೌಂಡ್ಸ್ ಹಾಕಿದ್ದಾದ್ಮೇಲೆ ಈ ತರ ರೌಂಡ್ಸ್ ಲೋಡ್ ಮಾಡ್ಬೇಕು. ಹಿಂಗ ಅನ್ಬೇಕು. ಓಕೆ, ಎಳಿಬೇಕು. ಇದನ್ನ ಹಾಕಲ್ಲ ನಾವು. ಈ ತರ ರೌಂಡ್ಸ್ ಇರ್ತದೆ. ಓಪನಿಂಗ್ ಮಾಡ್ಕೊಂಡು ಇದು ಅದ್ರೊಳಗೆ ಬರುತ್ತೆ. ಇದನ್ನ ಈ ಡೇಂಜರಸ್ ವೆಪನ್. ಯಾಕಂದ್ರೆ ಒಂದ್ಸಾರಿ ತಮಾಷೆಗೆ ಹೋಗಿ ಹಾಕಕ್ ಹೋದ್ರು ಮತ್ತೆ ಫೈರ್ ಆಗಿ ಎಷ್ಟೋ ಟೈಮ್ ಇಂಜುರೀಸ್ ಆಗಿದೆ. ಹಂಗಾಗಿ ಇಷ್ಟೊಂದು ಜನ ಹುಡುಗರು ಇರುವಾಗ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್. ಕೊಡೋದು ವಾಪಸ್ ಹೋಗಲ್ಲ, ಕೊಡೋ. ಇದು ಹಾಕ್ಲೇಬೇಕು. ಕೊಡಿ. ಪ್ರತಿಯೊಂದಕ್ಕೂ ಒಂದು ನಂಬರ್ ಇರುತ್ತೆ. ಓಕೆ, ಇದು ಈ ರೌಂಡ್ಸ್ ನೋಡಿ ಹಿಂಗೆ ಎಳಿತೀವಲ್ಲ, ಇಲ್ಲಿಂದ ಎಂಟಿ ಕಾರ್ಟ್ರಿಡ್ ಆಚೆ ಬರುತ್ತೆ. ಓಕೆ, ನಾವು ಇದ್ರೊಳಗೆ ಇಟ್ಟರೆ ಫೈರ್ ಆಗ್ತದೆ. ಓಕೆ, ಒಂದ್ಸಾರಿ ನೀವು ಆನ್ ಮಾಡಿದ್ರೆ 10 ರೌಂಡ್ಸ್ ಫೈರ್ ಮಾಡಿ. ದಿಸ್ ಇಸ್ ಪಿಸ್ತೂಲ್. ಇದು ಬೈನೆಟ್. ಯು ನೋ ದ ವಾರ್ ಆಫ್ ರೋಹ್ತಂಗ್ಲಾ ವಾರ್ ಗೊತ್ತಾ? ಯಾರಾದ್ರೂ ಯೋಧರಿಗೆ ಪಾಠ ಮಾಡ್ಬೇಕಂದ್ರೆ ದ ವಾರ್ ಆಫ್ ರೋಹ್ತಂಗ್ಲಾ ಅಂತ ಹೇಳ್ತಾರೆ. ಚೀನಾದ ಗಡಿನಲ್ಲಿ ನಮ್ಮ ಸೈನಿಕರು ರೌಂಡ್ಸ್ಗಳು ಇಲ್ದಿರೋಂಥ ಸಂದರ್ಭದಲ್ಲಿ ಬೈನೆಟ್ಗಳು ಇಟ್ಕೊಂಡು ಹೋರಾಟ ಮಾಡ್ತಾರೆ. ಅಲ್ಲಿದ್ದಂತ ಒಬ್ಬ ಬ್ರಿಗೇಡಿಯರ್ಗೆ ಸುಮಾರು 600ಕ್ಕೂ ಹೆಚ್ಚು ರೌಂಡ್ಸ್ ಬಿದ್ದಿರ್ತದೆ. ಇದ್ದಂತ ಕೇವಲ 120 ಜನ ಯೋಧರು 3000 ಜನ ಚೀನಿ ಯೋಧರನ್ನ ಕೊಂದು ಹಾಕಿರ್ತಾರೆ.
ಅಂತ ಅದ್ಭುತವಾದಂಥ ಹೋರಾಟ ಮಾಡಿದಂಥವ್ರು ಇಂಥ ಬೈನೆಟ್ಗಳಲ್ಲಿ ಹೋರಾಟ ಮಾಡಿರ್ತಾರೆ. ಇವೆಲ್ಲ 1ನೇ ಮಹಾಯುದ್ಧ 2ನೇ ಮಹಾಯುದ್ಧದಲ್ಲಿ ಬಳಸಿರೋಂಥವು. ಇನ್ನೂ ಕೂಡ ಇವು ಅಕ್ಯುರೇಟ್ ಫೈರಿಂಗ್ ಮಾಡ್ತದೆ. 100 ಮೀಟರ್ ದೂರದಲ್ಲಿ ತಲೆಗೆ ಹೊಡಿಬೇಕಂದ್ರೆ ತಲೆಗೆ ಹೊಡಿಬೋದು 100 ಮೀಟರ್ ದೂರದಲ್ಲಿ. 200 ಮೀಟರ್ವರೆಗೂ 300 ಮೀಟರ್ವರೆಗೂ ಫೈರ್ ಮಾಡ್ಬೋದು. ಕಿಲ್ಲಿಂಗ್ ರೇಂಜ್ ಇಲ್ಲ. 100 ಮೀಟರ್ ಎಕ್ಸಾಕ್ಟ್ ಫೈರ್ ಮಾಡ್ಬೋದು. ಇದನ್ನು ಮುರಿದು ಹಾಕಿದ್ರೆ ಅಂದ್ರೆ ಸಲ್ಯೂಟ್ ಮಾಡಿ ಅದು ಹೊಡೆದು ಮಾರ್ಚ್ ಮಾಡಿ ಮುರಿದು ಹಾಕಿದ್ರೆ ಅವನಿಗೆ ಅವಾರ್ಡ್ ಕೊಡ್ತೀನಿ ಅಂತ ಹೇಳ್ತಾರೆ. ಇದುವರೆಗೂ ಇದನ್ನು ಮುರಿದಂತ ಗಂಡಸರು ಇದ್ದೇ ಇಲ್ಲ. ಓಕೆ, ಇದು ಅದ್ಭುತವಾದಂತ ವೆಪನ್ ನಮ್ಮ ಪೊಲೀಸಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಇದು ಮಾಡೋಂಥದ್ದು. ಇದ್ರ ಕೆಳಗಡೆ ವೆಪನ್ನ ಕ್ಲೀನ್ ಮಾಡೋದಕ್ಕೂ ಕೂಡ ಒಂದು ಇದಿದೆ. ಇಲ್ಲಿ ಬಟ್ಟೆ ಕಾಟನ್ನು ಎಲ್ಲ ಇಟ್ಟಿರ್ತಾರೆ. ನಾವು ಇದಕ್ಕೆಲ್ಲ ಆಂಬುಷ್ ಎಲ್ಲ ಹೋಗ್ತೀವಲ್ಲ ಅವಾಗೆಲ್ಲ ಕೆಲಸ ಮಾಡ್ಲಿಕ್ಕೆ ಇಟ್ಟಿರ್ತಾರೆ. ನೆಕ್ಸ್ಟ್ ಇದು ರೌಂಡ್ಸ್ ಇಲ್ಲ ತಾನೆ? ಇಲ್ಲಿ ಇದರಲ್ಲಿ ಇದ್ದಂಥದ್ದು ಲೋಡ್ ಆಗುತ್ತೆ, ಇಲ್ಲಿ ಬರುತ್ತೆ. ಇದ್ರದ್ದು ಒಂದು ರೌಂಡ್ ತಗೊಂಬರ. ಇದನ್ನ ನಾವು ರೇಂಜ್ ಈಗ ಫಿಟ್ ಮಾಡ್ಕೊತೀವಿ. ಫಿಕ್ಸ್ ಮಾಡಿಕೊಂಡು ಇದರಲ್ಲಿ ನಾವು ರೇಂಜ್ ಅನ್ನ ಫಿಕ್ಸ್ ಮಾಡ್ಕೊಂಡು ಹೊಡಿತೀವಿ. ಇದು ಫಿಕ್ಸ್ಡ್ ರೇಂಜ್ ಅಂದ್ರೆ ಜಸ್ಟ್ ಹೀಗೆ ಇರುತ್ತೆ. ಇದು ಮತ್ತೆ ಇದು ನಮ್ಮ ಕಣ್ಣು 3 ಈ ಕಡೆ ಬನ್ನಿ. ನಮ್ದು ಯಾವತ್ತೂ ಕೂಡ ಇಲ್ಲಿ ಇದರಲ್ಲಿರ್ತಕ್ಕಂಥದ್ದು ಮತ್ತೆ ಮುಂದೆ ಇರ್ತಕ್ಕಂಥದ್ದು ಮತ್ತೆ ನಮ್ಮ ಗುರಿ 3 ಒಂದೇ ಇರಬೇಕು. ಸ್ವಲ್ಪ ಪುಷ್ ಆಗುತ್ತೆ ಹಿಂದ್ಗಡೆ. ಅಂದ್ರೆ ಒಳ್ಳೆ ವೆಪನ್ ಇದೆ ಫೈರ್ ಮಾಡ್ಲಿಕ್ಕೆ. ಬುಲೆಟ್ ಆಮೇಲೆ ತೋರಿಸ್ತೀನಿ. ಹೋಲ್ಡ್ ಇಟ್. ಇದು ಇಲ್ಲಿಂದ ನೋಡ್ಕೋಬೇಕು. ಇದು ನೋಡಿ, ಇದು ಮತ್ತೆ ನಿನ್ನ ಗುರಿ 3 ಒಂದೇ ಇರಬೇಕು. ಫೈರ್ ಮಾಡಿ ನೋಡೋಣ. ಮನು ಬಾಕರ್ ಹಿಂಗೆ ನಾನು ಹೊಡೆದಿದ್ದೆ. ಓಕೆ, 7.62 ಇದರಲ್ಲಿ ಫೈರ್ ಮಾಡೋಂಥದ್ದು. ಇದರಲ್ಲಿ 14 ಜನ ನೀವು ಒಂದ್ ಲೈನಿಗೆ ನಿಲ್ಸಿ ಹೊಡೆದ್ರೆ 14ನೇನು ಮೊದಲು ಸಾಯ್ತಾನೆ. ಇಷ್ಟಗಲ ಕಿತ್ಕೊಂಡು ಹೋಗಿರುತ್ತೆ. ಮೊದಲನೇನು ಗೊತ್ತೇ ಆಗಿರಲ್ಲ, ಸುಮ್ಮನೆ ಚಿಕ್ಕದೊಂದು ತೂತಾಗಿ ಮುಂದಕ್ಕೆ ಹೋಗಿರುತ್ತೆ. ಅಷ್ಟು ಡೇಂಜರಸ್ ರೌಂಡ್ಸ್, ಡೇಂಜರಸ್ ವೆಪನ್. ಓಕೆ, ನೆಕ್ಸ್ಟ್ ಅದು .303. ಒಂದು .303 ಅಂದ್ರೆ ಅದು ಎಷ್ಟು ರೌಂಡ್ಸ್ ಫೈರ್ ಆಗುತ್ತಲ್ಲ. ಇದು 9mm. ಆ ರೌಂಡ್ಸ್ ಮೇಲೆ ಬ್ಯಾರಲ್ ಇದಿರುತ್ತಲ್ಲ, 1 ಇಂಚನ್ನು 1000 ಪೀಸ್ ಮಾಡಿದ್ರೆ 1 ಇಂಚು ಘನವನ್ನು ಅದರಲ್ಲಿ .303 ಘನಗಳನ್ನು ಸೇರಿಸಿ ಒಂದು ರೌಂಡ್ಸ್ ಮಾಡಿದ್ರೆ ಎಷ್ಟಾಗುತ್ತೆ ಅದು ಅಷ್ಟು ಫೈರ್ ಆಗುತ್ತೆ. ಅದು 303 ಡಯಾಮೀಟರ್ ಅದರದ್ದು. ಇದು 9mm. ಇವನು ಹ್ಯಾಂಡ್ ಕಫ್. ಓಕೆ, ವೆರಿ ಸಿಂಪಲ್. ಇದು ಈಸಿಯಾಗಿ ಬಿಚ್ಕೊಂತೀರ ನೋಡೋಣ. ಲಾಕ್ ಇಂದ ಬಿಚ್ಚಕ್ಕೆ ಆಗಲ್ಲ. ಈಗೆಲ್ಲ ಹೋಟೆಲ್ಗಳಲ್ಲೂ ಇದೇನೋ ಕಾನ್ಸೆಪ್ಟ್ ಬಂದಿದೆ. ಹ್ಯಾಂಡ್ ಕಪ್ ಹಾಕ್ಬಿಟ್ಟು ಜೈಲ್ ತರ ಕರ್ಕೊಂಡು ಹೋಗಿ ಎಲ್ಲ ಊಟ ಹಾಕ್ತಾರೆ. ನಮ್ಮಲ್ಲಿ ಮಹಿಳಾ ಸಿಬ್ಬಂದಿ ಇರ್ತಾರೆ. ಇದು ವೈರ್ಲೆಸ್. ನಮಗೆ ಫೋನ್ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಹೈಯೆಸ್ಟ್ ಕಮ್ಯುನಿಕೇಶನ್ ಇತ್ತು. ಇವತ್ತಿಗೂ ಅಷ್ಟೇ ನಾವು ಫೋನಿಗೆ ಜಾಮರ್ ಆಗಿದಾಗ ಕೂಡ ವೈರ್ಲೆಸ್ ಅಲ್ಲಿ ಸ್ವಲ್ಪ ಮಾತಾಡಬಹುದು. ಇದು ನಮ್ಮ ಇಡೀ ಬೆಂಗಳೂರು ಕವರ್ ಆಗ್ತದೆ. ಎಲ್ಲೇ ಇದ್ರು ಕೂಡ ಒಬ್ಬೊಬ್ರಿಗೆ ಒಂದೊಂದು ಕಾಲ್ ಸೈನ್ ಇದೆ. ನಾನು ಚಾರ್ಲಿ ಬೆಳವಂಗಲ ಅಂತ. ಸೊ ಚಾರ್ಲಿ ಬೆಳವಂಗಲ ಅಂದ್ರೆ ನನ್ನ ಕಂಟ್ರೋಲ್ಗೂ ಇಲ್ಲಿಂದ ಮಾತಾಡ್ಬೋದು. ಓಕೆ, ನಮ್ಮ ಸ್ಟೇಷನ್ ಅಲ್ಲಿ ಒಂದು ಸ್ಟ್ಯಾಟಿಕ್ ಹೆಡ್ಸೆಟ್ ಇರ್ತದೆ. ಅದ್ರ ಮೂಲಕ ನಮ್ಮ ಸಿಬ್ಬಂದಿಗಳು ಇದನ್ನು ತಗೊಂಡೋದ್ರೆ ವಿತೌಟ್ ಫೋನ್ ಅವ್ರು ಮಾತಾಡ್ಬೋದು. ಇಮಿಡಿಯೇಟ್ ಕಮ್ಯುನಿಕೇಶನ್ ಆಗ್ತದೆ. ಕಂಟ್ರೋಲ್ ರೂಮಿಗೆ ಮಾತಾಡ್ಬೋದು, DG ಕಂಟ್ರೋಲಿಗೆ ಮಾತಾಡ್ಬೋದು, ಎಲ್ಲಿ ಬೇಕಾದ್ರೆ ಮಾತಾಡ್ಬೋದು. ಸೊ ಇದು ನಮಗೆ ಕಮ್ಯುನಿಕೇಶನ್ಗೆ ಇರ್ತಕ್ಕಂಥ ಒಂದಿದು. ಸಿಂಗಲ್ ಸ್ಟಾರ್ ಇದ್ರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ಡಬಲ್ ಸ್ಟಾರ್ ಇದ್ರೆ ಸಬ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ಟ್ರಿಬಲ್ ಸ್ಟಾರ್ ಇದ್ರೆ ಇನ್ಸ್ಪೆಕ್ಟರ್. ಟ್ರಿಬಲ್ ಸ್ಟಾರ್ ವಿತ್ ಬ್ಲೂ ಬೆಲ್ಟ್ ಇದ್ರೆ DYSP. ಅಶೋಕ ಸ್ತಂಭ ಇದ್ರೆ ಅಡಿಷನಲ್ SP. ಅಶೋಕ ಸ್ತಂಭ ವಿತ್ ನಕ್ಷತ್ರ ಇದ್ರೆ SP. ಆತರ ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತದೆ. ಪ್ರೊಫೆಷನರಿ ಇದ್ರೆ ಬರೀ ಅಶೋಕ ಸ್ತಂಭ ಹಾಕೊಂಡಿರ್ತಾರೆ. ಹೀಗೆ ಇವನು ಇಲಾಖೆ ನಡೀತಾ ಇದೆ. ಸೊ ಇಲಾಖೆ ಬಗ್ಗೆನೇ PhD ಮಾಡಿದ್ರಿಂದ ನಿಮ್ಗೇನೋ ಹುಡುಗರಿಗೆ ತಿಳಿಸ್ಬೇಕು, ನಿಮ್ಗೇನೋ ಒಂಚೂರು ಕಲ್ತ್ಕೊಂಡ್ಲಿ ಅಂತ ಒಂದು ಆಸೆಗೆ ಹೇಳಿದೆ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಆ ಅರ್ಹತೆ ಇದೆ.
ಮತ್ತೆ ಯಾರು 158 ಸೆಂಟಿಮೀಟರ್ಗಿಂತ ಹೈಟ್ ಇದ್ದೀರಿ ಅವರು ಕರ್ನಾಟಕ ಸ್ಟೇಟ್ ಪೊಲೀಸ್ಗೆ ಸಬ್ ಇನ್ಸ್ಪೆಕ್ಟರ್ಗೆ ಸೆಲೆಕ್ಷನ್ ಆಗ್ಬೋದು. ಹುಡುಗರು 168 ಸೆಂಟಿಮೀಟರ್ಗಿಂತ ಹೈಟ್ ಇರಬೇಕು. ಆದ್ರೆ SP ಆಗ್ಲಿಕ್ಕೆ ಯಾವ ಹೈಟು ಬೇಕಾಗಿಲ್ಲ. ನೀನು ಕೂಡ SP ಆಗ್ಬೋದು. 100% ನೀನು ಕೂಡ SP ಆಗ್ಬೋದು. IAS ಮಾಡಿದ್ರೆ ಅದಕ್ಕೆ ಯಾವ ಹೈಟು ಬೇಕಾಗಿಲ್ಲ. ಸೊ ನಿಮ್ಗೆಲ್ಲ ಸಾಧ್ಯ ಇದೆ, ನೀವು ಮಾಡಿ. ಓಕೆ, ಆಲ್ ದ ಬೆಸ್ಟ್. ಬಾಯ್ ಬಾಯ್.